ನಮಸ್ಕಾರ. ಮುಖ್ಯಾಂಶಗಳು. ಲೋಕಸಭೆ ಚುನಾವಣೆ ರಾಜ್ಯದ 2ನೇ ಹಂತದ ಮತದಾನಕ್ಕೆ ನಾಮಪತ್ರ ವಾಪಸ್ ಪಡೆಯಲು ಇಂದು ಕಡೆಯ ದಿನ. 2019ರ ಲೋಕಸಭಾ ಚುನಾವಣೆಗೆ ಇಂದು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ, ಕಾಂಗ್ರೆಸ್ನಿಂದ ಪ್ರಚಾರ ಗೀತೆ ಅನಾವರಣ. ರಾಜ್ಯದ ಹಲವೆಡೆ ರಂಗೇರಿದ ಚುನಾವಣೆ ಪ್ರಚಾರ, ವಿವಿಧ ಪಕ್ಷಗಳ ಮುಖಂಡರಿಂದ ಅಭ್ಯರ್ಥಿಗಳ ಪರ ಮತಯಾಚನೆ. ಹಾಗೂ ರಾಜ್ಯಾದ್ಯಂತ ಮತದಾನ ಜಾಗೃತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಲ್ಲಿ ಅರಿವು. ವಾರ್ತೆಗಳ ವಿವರ. 17ನೇ ಲೋಕಸಭೆ ಚುನಾವಣೆಗೆ 7 ಹಂತದಲ್ಲಿ ಮತದಾನ ನಡೆಯುತ್ತಿದ್ದು, 3ನೇ ಹಂತದ ಮತದಾನ ಏಪ್ರಿಲ್ 23ರಂದು ನಡೆಯಲಿದ್ದು, ಈ ಹಂತದಲ್ಲಿ ರಾಜ್ಯದ 14 ಕ್ಷೇತ್ರಗಳು ಸೇರಿ ಒಟ್ಟು 115 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. 3ನೇ ಹಂತದ ಚುನಾವಣೆಗೆ ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು, ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ 36 ಅಭ್ಯರ್ಥಿಗಳ ಉಮೇದುವಾರಿಕೆ ತಿರಸ್ಕೃತಗೊಂಡಿದೆ. ನಾಮಪತ್ರ ಸಲ್ಲಿಸಿರುವ 282 ಅಭ್ಯರ್ಥಿಗಳ ಪೈಕಿ 12 ಅಭ್ಯರ್ಥಿಗಳು ಮಾತ್ರ ಮಹಿಳೆಯರಾಗಿದ್ದಾರೆ. ಇದರಲ್ಲಿ 39 ಅಭ್ಯರ್ಥಿಗಳು ರಾಷ್ಟ್ರೀಯ ಪಕ್ಷಗಳಿಗೆ ಸೇರಿದ್ದು, ಅದರಲ್ಲಿ 38 ಪುರುಷ ಹಾಗೂ ಓರ್ವ ಮಹಿಳಾ ಅಭ್ಯರ್ಥಿ ಸೇರಿದ್ದಾರೆ. 69 ಅಭ್ಯರ್ಥಿಗಳು ಯಾವುದೇ ನೋಂದಾಯಿತ ಪಕ್ಷದಿಂದ ಉಮೇದುವಾರಿಕೆ ಸಲ್ಲಿಸಿಲ್ಲ. 171 ಅಭ್ಯರ್ಥಿಗಳು ಸ್ವತಂತ್ರವಾಗಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. 2019ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಇಂದು ಪ್ರಣಾಳಿಕೆ ಬಿಡುಗಡೆ ಮಾಡಲಿದೆ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಮುಂದಿನ 5 ವರ್ಷಗಳಲ್ಲಿ ಕೈಗೊಳ್ಳುವ ಯೋಜನೆಗಳು, ರೂಪುರೇಷೆಗಳ ಕುರಿತು ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪಕ್ಷದ ಪ್ರಣಾಳಿಕೆ ಕುರಿತಂತೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪ್ರಚಾರದ ಪ್ರಮುಖ ಘೋಷವಾಕ್ಯ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್ ಎಂಬುದಾಗಿರಲಿದೆ. ಪ್ರಣಾಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಕೈಗೊಂಡಿರುವ ದಿಟ್ಟ ಕ್ರಮಗಳು ಅಡಕವಾಗಲಿವೆ. ನಿರ್ಣಾಯಕ ನಾಯಕತ್ವ, ಬಹುಮತದ ಸರ್ಕಾರ ಮತ್ತೊಂದು ಘೋಷವಾಕ್ಯವಾಗಲಿದೆ ಎಂದರು. ಕೇಂದ್ರದಲ್ಲಿ ಅತಂತ್ರ ಸರ್ಕಾರ ನಿರ್ಮಾಣವಾಗಬಹುದು ಎಂದು ಕೆಲ ಪ್ರಾದೇಶಿಕ ಪಕ್ಷಗಳು ಕನಸು ಕಾಣುತ್ತಿವೆ. ದೇಶಾದ್ಯಂತ ಕಂಡುಬರುತ್ತಿರುವ ಮುನ್ಸೂಚನೆಗಳು ಬಹುಮತದ ಸರ್ಕಾರ ರಚನೆಗೊಳ್ಳುವುದು ನಿಶ್ಚಿತ ಎಂಬುದನ್ನು ತೋರಿಸುತ್ತಿವೆ ಎಂದು ಜೇಟ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. राजनीतिक संस्कृति को बदलकर एक ईमानदार सरकार चलाना, इसलिए दूसरा थीम रहेगा एक ईमानदार सरकार. ये हम केवल भविष्य के लिए वायदे नहीं कर रहे, ये पिछले 5 साल में दोनों चीजें हमने निभाई हैं. इसमें जिस जिस समाज के वर्ग के लिए काम किया है, कैंपेन में उस वर्ग को आगे रखेंगे. तीसरा, जहां तक देश के हित में विकास को लेकर या राष्ट्रीय सुरक्षा को लेकर बड़े निर्णय लेने की सरकार की क्षमता हो. ಈ ಮಧ್ಯೆ ಒಡಿಶಾ ವಿಧಾನಸಭಾ ಚುನಾವಣೆಗೂ ಇಂದು ಅಮಿತ್ ಶಾ ಪ್ರಣಾಳಿಕೆ ಬಿಡುಗಡೆಗೊಳಿಸಲಿದ್ದು, ನಿನ್ನೆ ಪಕ್ಷದ ಸಂಕಲ್ಪ ಪತ್ರವನ್ನು ಅನಾವರಣಗೊಳಿಸಿದರು. ಕಾಂಗ್ರೆಸ್ ದೆಹಲಿಯಲ್ಲಿ ಲೋಕಸಭಾ ಚುನಾವಣೆಗೆ ಅಬ್ ಹೋಗಾ ನ್ಯಾಯ್ ಶೀರ್ಷಿಕೆಯ ಪ್ರಚಾರ ಗೀತೆಯನ್ನು ನಿನ್ನೆ ಬಿಡುಗಡೆಗೊಳಿಸಿತು. ಸಾರ್ವತ್ರಿಕ ಚುನಾವಣೆಗೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಕನಿಷ್ಠ ಆದಾಯ ಖಾತ್ರಿ ನ್ಯಾಯ್ ಯೋಜನೆಯ ಅಂಶಗಳನ್ನು ಒಳಗೊಂಡ ಪ್ರಚಾರ ಗೀತೆ ಇದಾಗಿದೆ. ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ನಾಯಕ ಆನಂದ್ ಶರ್ಮಾ, ಎನ್ಎನ್ ವೋರಾ, ವಕ್ತಾರ ರಣದೀಪ್ ಸುರ್ಜೇವಾಲಾ ಉಪಸ್ಥಿತರಿದ್ದರು. ರಣದೀಪ್ ಸುರ್ಜೇವಾಲಾ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಸಾಮಾಜಿಕ ಆರ್ಥಿಕ ಬದಲಾವಣೆಯ ಎಲ್ಲಾ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಹೇಳಿದರು. अब होगा न्याय. एक सरल जीएसटी हर दुकानदार और व्यापारी के लिए अब होगा न्याय. 12वीं तक सरकारी स्कूलों में शिक्षा मुफ्त, अब होगा न्याय. 24 लाख सरकारी नौकरियां 31 मार्च 2020 तक
अब होगा न्याय, क्योंकि कांग्रेस और न्याय दोनों बराबर हैं और इस देश को चाहिए न्याय। ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ನಿನ್ನೆ ಚುನಾವಣಾ ಬಹಿರಂಗ ಸಭೆ ನಡೆಸಿದವು. ಸಭೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಚ್ಡಿ ದೇವೇಗೌಡ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಜಮೀರ್ ಅಹಮದ್, ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ 2006ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಸಾಚಾರ್ ಕಮಿಟಿ ರಚಿಸಿ ಅಲ್ಪಸಂಖ್ಯಾತರ ಸ್ಥಿತಿಗತಿ ಅವಲೋಕಿಸಿದಾಗ ಹರಿಜನ ಗಿರಿಜನರಿಗಿಂತ ಕೆಳಮಟ್ಟದಲ್ಲಿರುವುದು ತಿಳಿದು ಬಂದಿತ್ತು. ಆ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಲಾಗಿದೆ ಎಂದರು. ಸ್ಥಿತಿಗತಿಗಳು ಹೇಗೆ ಇದೆ ಅಂತೇಳಿ ನೋಡಿದಾಗ ಈ ದೇಶದ ಹರಿಜನ ಗಿರಿಜನರಿಗಿನ್ನ ಕೊನೆಯದಾಗಿದೆ ಎನ್ನುವಂತ ಚಿತ್ರಣ ಬಂದಂತ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡೋದರ ಮೂಲಕ ಈ ದೇಶದ ಅಲ್ಪಸಂಖ್ಯಾತರಿಗೆ ನಾವು ಶಕ್ತಿಯನ್ನು ಕೊಡಬೇಕು. ಅವರು ನಮ್ಮ ಹಾಗೆ ಸಹೋದರರಿದ್ದಾರೆ, ಅವರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆ ಐಕ್ಯತೆಯಿಂದ ಇರಲು ಸಾಧ್ಯವಾಗಿಲ್ಲ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನೊಂದಿಗೆ ಜೆಡಿಎಸ್ ಉತ್ತಮ ಬಾಂಧವ್ಯ ಹೊಂದಿದ್ದು ಯಶಸ್ವಿಯಾಗಿ ಆಡಳಿತ ನಡೆಸುತ್ತಿದೆ ಎಂದರು. ಸರ್ಕಾರ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 28 ಕ್ಷೇತ್ರದಲ್ಲಿ ನಾವು ಜೆಡಿಎಸ್ಗೆ ಬಹಳ ಕಡಿಮೆ ಶಕ್ತಿ ಇರಬಹುದು. ಮಂಗಳೂರಿನ ಮೈತ್ರಿ ಅಭ್ಯರ್ಥಿ ಮಿಥುನ್ ರೈ ಪರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿನ್ನೆ ಬಹಿರಂಗ ಪ್ರಚಾರ ನಡೆಸಿದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಮಾಜಿ ಸಚಿವ ರಮಾನಾಥ ರೈ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಎಚ್ಡಿ ಕುಮಾರಸ್ವಾಮಿ, ರಾಜ್ಯದ ಮೈತ್ರಿ ಸರ್ಕಾರ ರೈತರ 40,000 ಕೋಟಿ ಸಾಲ ಮನ್ನಾ ಮಾಡಿದೆ. ಕೇಂದ್ರ ಸರ್ಕಾರ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಕಳೆದ 9 ತಿಂಗಳಲ್ಲಿ ರಾಜ್ಯ ಸರ್ಕಾರ ಹಲವು ಸಾಧನೆಗಳನ್ನು ಮಾಡಿದೆ ಎಂದರು. ಕೊಪ್ಪಳದಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಲಿ ಸಂಸದ ಸಂಗಣ್ಣ ಕರಡಿ, ಯಲಬುರ್ಗಾ ಶಾಸಕ ಹಾಲಪ್ಪ ಆಚಾರ್, ಕನಕಗಿರಿ ಶಾಸಕ ಬಸವರಾಜ ದಡ್ಡೆ ಸುಗೂರು ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಜಗದೀಶ್ ಶೆಟ್ಟರ್, ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. 2019ರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಮೈತ್ರಿಕೂಟಕ್ಕೆ ಎದುರಾಳಿ ಪಕ್ಷಗಳೇ ಇಲ್ಲ. ಮಹಾಮೈತ್ರಿಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿ ಯಾರೆಂಬುದೇ ಗೊತ್ತಿಲ್ಲ ಎಂದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ 1 ಮತಗಟ್ಟೆ ಹಾಗೂ ಯಶವಂತಪುರ ಲೋಕಸಭಾ ಕ್ಷೇತ್ರದಲ್ಲಿನ 5 ಮತಗಟ್ಟೆಗಳನ್ನು ಸ್ಥಳಾಂತರಿಸಲು ಚುನಾವಣಾ ಆಯೋಗ ಅನುಮೋದನೆ ನೀಡಿದೆ. ಈ ಕುರಿತು ಪ್ರಕಟಣೆಯಲ್ಲಿ ಮಾಹಿತಿ ನೀಡಿರುವ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯೂ ಆಗಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ನಿರ್ವಹಣಾಧಿಕಾರಿ ಬಿಎಂ ವಿಜಯಶಂಕರ್, ನವರತ್ನ ಅಗ್ರಹಾರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿದ್ದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 6 ಇದೀಗ ನವರತ್ನ ಅಗ್ರಹಾರದ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅದೇ ರೀತಿ ಕೆಂಗೇರಿ ಹೋಬಳಿಯ ಕುಂಬಳಗೋಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿದ್ದ ಮತಗಟ್ಟೆ ಸಂಖ್ಯೆ 390, 391, 392 ಮತ್ತು 393 ಮತಗಟ್ಟೆಗಳನ್ನು ಕುಂಬಳಗೋಡಿನ ಡಾನ್ ಬಾಸ್ಕೋ ಪದವಿ ಪೂರ್ವ ವಿದ್ಯಾಲಯಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತದಾನದ ಕುರಿತು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಗದಗ ಜಿಲ್ಲಾ ಸ್ವೀಪ್ ಸಮಿತಿಯು ವಿಶೇಷ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಲಕ್ಷ್ಮೇಶ್ವರ ಪುರಸಭೆಯ ಬಾನು ಮಾರ್ಕೆಟ್ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಹಾಡುವುದರ ಜೊತೆಗೆ ಮತದಾನದ ಕುರಿತು ಸಂದೇಶ ನೀಡಲಾಯಿತು. ಎಲ್ಲರೂ ಮತದಾನ ಮಾಡ್ತೀರಿ? ಎಲ್ಲರೂ ಕೈ ಎತ್ತಬೇಕು. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡ್ತೀರಿ?
1950 ಅಂತ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ. ಇದು 24 ತಾಸು ಹೆಲ್ಪ್ ಲೈನ್ ಓಪನ್ ಇರುತ್ತೆ. ಸೊ ನೀವು ಆ ಹೆಲ್ಪ್ ಲೈನ್ ಕಾಲ್ ಮಾಡಿಬಿಟ್ಟು ನಿಮ್ಮ ಎಪಿಕ್ ನಂಬರ್ ಹೇಳಿದ್ರೆ ಅವರು ನಿಮ್ದು ಯಾವ ಬೂತ್ ಅಲ್ಲಿ ನೀವು ಹೋಗಿ ಮತದಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಿಲ್ಲಾ ಸ್ವೀಪ್ ಸಮಿತಿ ಅಧಿಕಾರಿ ರಾಜಾಪುರಿ ಮತದಾನವನ್ನು ತಪ್ಪದೇ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಮತದಾನ ಕೇಂದ್ರಕ್ಕೆ ಹೋಗಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು. ಸ್ಥಳೀಯ ಮತದಾರ ದೇಶಪಾಂಡೆ ಮತದಾನ ಕುರಿತ ಈ ವಿಶೇಷ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರೂ ಮಾಡಬೇಕು. ರೊಕ್ಕಕ್ಕೆ ಆಮಿಷ ಒಡ್ಡಿ ಅಥವಾ ಮತ್ತೆ ಯಾವ್ದಕ್ಕಾರ ಇದು ಮಾಡಿ ಓಟಿಗೆ ತಮ್ಮ ಓಟ ರೊಕ್ಕಕ್ಕೆ ಮಾಡ್ಕೋಬಾರ್ದು. ಒಂದೇದು. ಎರಡನೇದು ಇದು ನಮ್ಮ ಪ್ರಜಾಪ್ರಭುತ್ವದ ಮುಖ್ಯವಾದ ಅಂಗದ ಮತದಾನ. ಮತ್ತೊಬ್ಬ ಮತದಾರ ರಂಗನಾಥ್ ಮತದಾನದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು. ಮತದಾನದ ಬಗ್ಗೆ ಮನರಂಜನೆಯ ಮೂಲಕ ಅರಿವು ಮೂಡಿಸುತ್ತಿರುವುದು ಒಳ್ಳೆಯದು ಎಂದರು. ಮಾಡಬೇಕಂತೇಳಿ ಒಲವು ಮೂಡ್ತದೆ. ಅದರ ಜೊತೆಗೆ ಎಲ್ಲರಿಗೂ ನಾವು ತಿಳಿಸ್ತೀವಿ, ನಾವು ಮತ ಮಾಡ್ತೀವಿ, ನಮ್ಮ ನೆರೆಹೊರೆಯವರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ನಮ್ಮ ಮಕ್ಕಳಿಗೆ. ಲೋಕಸಭಾ ಚುನಾವಣಾ ಹಿನ್ನೆಲೆ ಮತದಾನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿನ್ನೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು. ಉಳ್ಳಾಲ ಸಮುದ್ರ ತೀರದಲ್ಲಿ ಸ್ಪರ್ಶ ಕಲಾವಿದರ ತಂಡ ಮರಳು ಶಿಲ್ಪಕಲೆ ಮೂಲಕ ಮತದಾನದ ಸಂದೇಶ ಸಾರಿದರು. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಲ ಯಕ್ಷಗಾನದ ಮೂಲಕ ಮತದಾನದ ಅರಿವು ಮೂಡಿಸಿದರು. ರೋಶನಿ ನಿಲಯ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತೆಯ ಅರಿವು ಮೂಡಿಸಲು ಬೀದಿ ನಾಟಕವನ್ನು ಪ್ರದರ್ಶಿಸಿದರು. ಜೊತೆಗೆ ಮೀನು ಹಿಡಿಯುವ ಸ್ಪರ್ಧೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಲ್ಲಾಡಳಿತ ಆಯೋಜಿಸಿದ್ದು. ಉಳ್ಳಾಲ ನಗರಸಭೆ ಆಯುಕ್ತ ಶ್ರೀನಿವಾಸ್ ಮೂರ್ತಿ ಮತದಾರರಲ್ಲಿ ಕಡ್ಡಾಯ ಮತದಾನದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಂತರ ಬೀದಿ ನಾಟಕ ಮೂಲಕ ಮತದಾನ ಬಗ್ಗೆ ಕಡ್ಡಾಯವಾಗಿ ಮತದಾನ ಮಾಡಲು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಯಾವ ತರ ನಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ. ವಿದ್ಯಾರ್ಥಿನಿ ನಮ್ರತಾ ಮಾತನಾಡಿ, ಮೊದಲ ಬಾರಿಗೆ ಮತದಾನ ಮಾಡಲು ಅವಕಾಶ ಸಿಕ್ಕಿದೆ. ಈ ಕಾರ್ಯಕ್ರಮಗಳ ಮೂಲಕ ಮತದಾನದ ಮಹತ್ವ ತಿಳಿಯಿತು ಎಂದರು. ಇನ್ನು ನನ್ನ ಫ್ರೆಂಡ್ಸಿಗೆ ವೋಟ್ ಹಾಕುವವರಿಗೆಲ್ಲರಿಗೂ ಕೂಡ ಒಂದು ಇದರ ಬಗ್ಗೆ ಹೇಳಿ ಅವರು ಸಹ ನಮ್ಮ ಇಂಡಿಯಾ ಡೆವಲಪ್ ಆಗಬೇಕಂತ ಒಂದು ಪರ್ಫೆಕ್ಟ್ ಲೀಡರ್ ಅನ್ನು ಆಯ್ಕೆ ಮಾಡಬೇಕಂತ ಅನ್ಕೊಂಡಿದ್ದೆ. ಮಹಿಳೆಯರು ಮತದಾರರಾದ ದಯಾಮತಿ ಮಾತನಾಡಿ, ಏಪ್ರಿಲ್ 18ರಂದು ರಜೆ ಹಾಕಿ ಕಡ್ಡಾಯವಾಗಿ ಮತದಾನ ಮಾಡುತ್ತೇವೆ ಎಂದರು. ಮತ ಚಲಾವಣೆ ಮಾಡಲಿಕ್ಕೆ ಎಲ್ಲ ನಮ್ಮ ಸಮಾಜದವರು ಬಂದು ಮತವನ್ನು ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೇವೆ ಅಂತ. ಇವತ್ತು 3 ಗಂಟೆಯಿಂದ ಆರೋಗ್ಯ ತಪಾಸಣೆ ಇರಬಹುದು, ಮರಳಿನ ಶಿಲ್ಪ ಇರಬಹುದು, ಹಾಗೆಯೇ ಒಂದು ಸಂಪ್ರದಾಯ ಒಂದು ಮೀನುಗಾರರಲ್ಲಿ ಸಹ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಬಲೆ ಬೀಸಿ ಮೀನು ಹಿಡಿಯುವ ಸ್ಪರ್ಧೆಯನ್ನು ಇವತ್ತು ಇಲಾಖೆ ವತಿಯಿಂದ ನಡೆಸಿಕೊಟ್ಟಿದ್ದಾರೆ. ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ನಾವು ದಿನಾಂಕ 18ರಂದು ಎಲ್ಲರೂ ಈ ಬಗ್ಗೆ ಜಾಗೃತರಾಗಿ ಎಷ್ಟೇ ರಜೆ ಇದ್ರೂ ಸಹ ಖಂಡಿತ ಈ ಮತದಾನ ಒಂದು ಶೇಕಡಾವಾರು ಮತದಾನವನ್ನು ಹೆಚ್ಚಳಗೊಳಿಸುವ ಉದ್ದೇಶದಿಂದ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಜಾಗೃತಿಯನ್ನು ಮೂಡಿಸಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಾಮಪತ್ರ ಹಿಂಪಡೆಯಲು ಇಂದು ಕೊನೆ ದಿನ. 2ನೇ ಹಂತದ ಕಣದಲ್ಲಿ 318 ಅಭ್ಯರ್ಥಿಗಳು. ಏಪ್ರಿಲ್ 23ಕ್ಕೆ ಮತದಾನ. ಅಕ್ರಮ ಹಣ ಸಾಗಣೆ, ಹದ್ದಿನ ಕಣ್ಣು. ಮಂಡ್ಯದಲ್ಲಿ ಬಸ್ಸು, ರೈಲು, ಆಂಬ್ಯುಲೆನ್ಸ್ಗಳ ಮೇಲೆ ಚುನಾವಣಾ ಆಯೋಗದ ವಿಶೇಷ ನಿಗಾ. ಐಟಿ ದಾಳಿ ಸರದಿ ಮಧ್ಯಪ್ರದೇಶ ಸಿಎಂ ಕಮಲ್ನಾಥ್ ಬೆಂಬಲಿಗರಿಗೆ ಶಾಕ್. ಸೇನೆ ಬತ್ತಳಿಕೆಗೆ ಸ್ವದೇಶಿ ಧನುಷ್, ಭಾರತಕ್ಕೆ ಫಿರಂಗಿ ಗನ್ ಬಲ. ಇಂದು ಸೇನೆಗೆ ಸೇರ್ಪಡೆ. ಮಾಲ್ಡೀವ್ಸ್ ಎಂಡಿಪಿಗೆ ಅಭೂತಪೂರ್ವ ಜಯ. ಅಧಿಕಾರದ ಚುಕ್ಕಾಣಿಗೆ ಸಜ್ಜಾದ ಇಬ್ರಾಹಿಂ ಸೋಲಿ, ಅಬ್ದುಲ್ಲಾ ಯಾಮೀನ್ಗೆ ಭಾರೀ ಹಿನ್ನಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಿಸಿಲ ಜೊತೆಗೆ ರಾಜ್ಯವನ್ನು ಸುಡುತ್ತಿದೆ ಬೇಸಿಗೆ ಜ್ವರ. 2 ತಿಂಗಳಲ್ಲಿ 45,000 ಜನರಿಗೆ ಫೀವರ್. ಸಾಂಕ್ರಾಮಿಕ ರೋಗಗಳು ಉಲ್ಬಣ. 1000 ಆಂಗ್ಲ ಮಾಧ್ಯಮ ತರಗತಿ ಪ್ರಾರಂಭಕ್ಕೆ ಚಾಲನೆ.
947 ಶಾಲೆಗಳ ಪಟ್ಟಿ ಬಿಡುಗಡೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ಮೇ 2ರಿಂದ ತರಬೇತಿ. ಮಹಿಷವಾಡಗಿ ಬ್ಯಾರೇಜ್ ಖಾಲಿ, ಬರಿದಾದ ಕೃಷ್ಣಾ ನದಿ, ಆತಂಕದಲ್ಲಿ ರೈತರು. ಚಿಕ್ಕಮಗಳೂರು ಗುಡುಗು ಸಹಿತ ಮಳೆ, ಶಿವಮೊಗ್ಗ ಜಿಲ್ಲೆಯ ಕೆಲವೆಡೆ ಮಳೆ. ಅಮೆರಿಕ ಸರ್ಕಾರದಿಂದ ಹೊಸ ನಿಯಮಾವಳಿ, ವಲಸೆ ತಡೆಗೆ ಕ್ರಮ, 2020ಕ್ಕೆ H1B ವೀಸಾ ಮಿತಿ 60,000. ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚುನಾವಣಾ ವಿಶೇಷ ಚರ್ಚಾ ಕಾರ್ಯಕ್ರಮ ಜನವಾಣಿ ಇಂದು ರಾತ್ರಿ 8:30ರಿಂದ 9 ಗಂಟೆವರೆಗೂ ಹಾಗೂ ಮರುಪ್ರಸಾರ ನಾಳೆ ಬೆಳಗ್ಗೆ 9 ಗಂಟೆಯಿಂದ 9:30ರವರೆಗೆ ಚಂದನ ವಾಹಿನಿಯಲ್ಲಿ ಬಿತ್ತರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆ ಚುನಾವಣೆ, ರಾಜ್ಯದ 2ನೇ ಹಂತದ ಮತದಾನಕ್ಕೆ ನಾಮಪತ್ರ ವಾಪಸ್ ಪಡೆಯಲು ಇಂದು ಕಡೆಯ ದಿನ. 2019ರ ಲೋಕಸಭಾ ಚುನಾವಣೆಗೆ ಇಂದು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ, ಕಾಂಗ್ರೆಸ್ನಿಂದ ಪ್ರಚಾರ ಗೀತೆ ಅನಾವರಣ. ರಾಜ್ಯದ ಹಲವೆಡೆ ರಂಗೇರಿದ ಚುನಾವಣೆ ಪ್ರಚಾರ, ವಿವಿಧ ಪಕ್ಷಗಳ ಮುಖಂಡರಿಂದ ಅಭ್ಯರ್ಥಿಗಳ ಪರ ಮತಯಾಚನೆ. ಹಾಗೂ ರಾಜ್ಯಾದ್ಯಂತ ಮತದಾನ ಜಾಗೃತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಲ್ಲಿ ಅರಿವು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರೆಯಲಿದೆ. ನಮಸ್ಕಾರ.